ಎಲ್ರಿಗೂ ನಮಸ್ಕಾರ. ನೀವು ಇವಾಗ ನೋಡ್ತಾ ಇರುವಂತಹ ಸ್ಥಳ ಬಂದು ಮಂಚನಬೆಲೆ ಡ್ಯಾಮ್. ಈ ಮಂಚನಬೆಲೆ ಜಲಾಶಯವು ನೀರಾವರಿ ಯೋಜನೆಗಳಿಗಾಗಿ ನಿರ್ಮಿಸಲಾಯಿತು. ಇದು ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಮಂಚನಬೆಲೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಒಂದು ಗ್ರಾಮವಾಗಿದ್ದು, ಇದು ಮಾಗಡಿಯಿಂದ 21 ಕಿಲೋಮೀಟರ್, ರಾಮನಗರದಿಂದ 22 ಕಿಲೋಮೀಟರ್ ಮತ್ತು ಬಿಡದಿಯಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಮಂಚನಬೆಲೆ ಅಣೆಕಟ್ಟನ್ನು ಅರ್ಕಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಮಾಗಡಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೃಷಿಗೆ ಮಾತ್ರವಲ್ಲದೆ ಕುಡಿಯುವ ನೀರನ್ನು ಒದಗಿಸುತ್ತದೆ. ಈ ಸ್ಥಳದಲ್ಲಿ ಪ್ರಶಾಂತವಾದ ವಾತಾವರಣವಿರುತ್ತದೆ. ಕಣ್ಣಾಯಿಸಿದ್ದಲ್ಲೆಲ್ಲ ಹಸಿರು ಕಂಡುಬರುತ್ತದೆ. ಈ ಮಂಚನಬೆಲೆ ಜಲಾಶಯವು 1.2 TMC ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ಈ ಮಂಚನಬೆಲೆ ಡ್ಯಾಮ್ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಕಾರಣವೇನೆಂದರೆ ಇಲ್ಲಿ ಸಿಗುವಂತಹ ಫ್ರೆಶ್ ಫಿಶ್ ತವಾ ಫ್ರೈ. ಮೀನುಗಾರರು ಪ್ರತಿನಿತ್ಯ ಇಲ್ಲಿ ಮೀನುಗಳನ್ನು ಹಿಡಿಯುವುದರಿಂದ ತುಂಬಾ ಫ್ರೆಶ್ ಫಿಶ್ ಸಿಗುತ್ತದೆ. ನಿಮ್ಗೆ ಏನಾದ್ರೂ ಮನೆಗೆ ಬೇಕಿದ್ದಲ್ಲಿ 10 ಗಂಟೆ ಒಳಗಡೆ ಬಂದ್ರೆ ಖಂಡಿತ ಸಿಗುತ್ತದೆ. ಇನ್ನು ಇಲ್ಲಿ ನಾನಾ ರೀತಿಯ ಮೀನುಗಳು ದೊರೆಯುತ್ತವೆ. ಅದನ್ನು ಕಣ್ವ ಡ್ಯಾಮ್ ನಿಂದನು ಫ್ರೆಶ್ ಆಗಿ ತರಿಸಿಕೊಳ್ಳಲಾಗುತ್ತದೆ. ಬನ್ನಿ ಇನ್ನ ಮಿಕ್ಕ ಮಾಹಿತಿಯನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇದೇನು ಖಾರ? ಇದನ್ನು ಚಿಲ್ಲಿ ಖಾರ ಮತ್ತು ಇದು ಪುದೀನ. ಹಾಂ, ಜಿಲೇಬಿ ಮೀನು ಟೇಸ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತ. ತುಂಬ ಬಿಸಿ ಇದೆ. ಇವಾಗ ತಾನೇ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಟೇಸ್ಟ್ ಕೂಡ ತುಂಬಾ ಸಖತ್ತಾಗಿದೆ, ಸ್ಪೈಸಿಯಾಗಿದೆ. ಯಾವ್ದು ಮೀನಿದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ಜಿಲೇಬಿ ಮತ್ತು ಪಾಂಪ್ಲೆಟ್ ಅಂತ ಸಿಗುತ್ತೆ. ನಿಮಗೆ ಮನೆಗೆಲ್ಲ ಬೇಕಂದರೆ ಜಿಲೇಬಿ, ರಘು, ಕ್ಯಾಟ್ಲಾ, ಮಿರ್ಗಲ್ಲು, ಕುಚ್ಚು ಈ ಥರ ನಮ್ಮ ಡ್ಯಾಮಲ್ಲಿ ಸಿಗುತ್ತೆ ಮೇಡಮ್. ಪ್ರೈಸ್ ಯಾವ ರೀತಿ ಇರುತ್ತೆ? ಇಲ್ಲಿ ಬಂದು ನಿಮ್ಗೆ 80 rupees to 100 rupees ಸೈಜ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಅಂದರೆ ಇನ್ನೂ ಇರುತ್ತೆ, ಬಟ್ ಇವಾಗ ನಾರ್ಮಲ್ ಡೇ ದಿನ ಎಲ್ಲ ಮೀಡಿಯಮ್ ಸೈಜ್ ಮೇಡಮ್ ಹಾಕೊಳ್ಳೋದು. ಈ ಡ್ಯಾಮಲ್ಲೇ ಸಿಗುತ್ತೆ ನಿಮಗೆ ಫಿಶು? ಜಿಲೇಬಿ ಎಲ್ಲ ಡ್ಯಾಮ್ದು ಮೇಡಮ್. ಈ ಪಾಂಪ್ಲೆಟೆಲ್ಲ ಹೊರಗಡೆಯಿಂದ ತರಿಸ್ತೀವಿ ನಾವು. ನಿಮ್ಮ ಅಂಗಡಿ ಹೆಸರು? ನಮ್ಮ ನಾರಾಯಣ್ ಟಾಪ್ ಸ್ಟ್ಯಾಂಡ್ ಅಂತ ಬೋಲ್ಡ್ ಇದೆ, ಬನ್ನಿ ಟೇಸ್ಟ್ ಮಾಡಿ. ಇದು ಬಂದು ಜಿಲೇಬಿ ಮೀಡಿಯಮ್ ಸೈಜ್ 80 rupees, ಸ್ವಲ್ಪ ದೊಡ್ಡ ಸೈಜ್ 100. ಸ್ಲೈಸ್ ಬಂದು ಇದು ಚಿಕ್ಕ ಸೈಜು 60 ರೂಪಾಯಿ ಪೀಸು. ಇದು ಕಬಾಬ್ ಬಂದು ಸ್ಲೈಸ್ದೇನೆ, ಬಟ್ ಪ್ಲೇಟ್ 100 rupees, 30 rupees ಬರುತ್ತೆ. ಯಾವ ದಿನ ಫಿಶ್ ಸಿಗುತ್ತೆ ಇಲ್ಲಿ? ನಮ್ಮ ಡ್ಯಾಮಲ್ಲಿ ಬಂದು ನಿಮಗೆ ಒಂದು ವಾರ ಕಂಟಿನ್ಯೂಸ್ಲಿ ಹಿಡಿತಾರೆ, ಮತ್ತೆ ಒಂದು 2 days ರಜೆ ಕೊಟ್ಟು ಹಂಗೆ ಕಂಟಿನ್ಯೂ ಮಾಡ್ತಾರೆ. ಬಟ್ ನಮಗೆಲ್ಲ ಹೊರಗಡೆಯಿಂದ ಕಣ್ವ, ಈ ಥರ ಕಣ್ವ ಡ್ಯಾಮಿಂದ ರೆಗ್ಯುಲರಾಗಿ ಬರುತ್ತೆ ಮೇಡಮ್. ಸಂಡೇ ಫುಲ್ ರಶ್ ಇರುತ್ತಾ? ಸಂಡೇ ಫುಲ್ ರಶ್ ಇರುತ್ತೆ ಮೇಡಮ್, ಪೂರ ರಶ್ ಇರುತ್ತೆ. ನಾರ್ಮಲ್ ಡೇಸ್ ಸ್ವಲ್ಪ ಅಷ್ಟೇ ಜನ, ಬಟ್ ಸಂಡೇ ರಜೆ ಇರುತ್ತಲ್ಲ, ಲೀವ್ ಇರುತ್ತಲ್ಲ, ಅದರಿಂದ ತುಂಬ ಜನ ಬರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದು ಬಂದು ಒಣಮೆಣ್ಸಿಕಾಯಿ ಖಾರ. ಅಂದರೆ ಇದೇ ಐಟಮ್ನ ಇದಕ್ಕೆ ಹಾಕಿದ್ದು, ಬಟ್ ಇದು ಮೆಣಸಿಕಾಯಿ ಚೇಂಜ್ ಮಾಡಿಬಿಟ್ಟು ಅಷ್ಟೇ. ಇದು ಹಸಿಮೆಣಸಿಕಾಯಿ ಖಾರ. ಇದು ಬಂದು ನಿಮಗೆ ಮೀನು ಮಸಾಲೆ ಅಣ್ಣ, ಅಚ್ಚ ಮಸಾಲೆ. ಸ್ಟಾರ್ಟಿಂಗ್ ಮ್ಯಾರಿನೇಟ್ಗೆ ಅಂತ ಅಚ್ಚ ಮಸಾಲೆ. ಈ 3 ಐಟಮ್ ಅಣ್ಣ ಹಾಕೋದು ನಾವು. ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ನೋಡಿ.
ಏನ ಮಾಸ್ಕಿ ಜೋರಾಗಿ ಹಾಕೋಬಿಟ್ಟಿದ್ಯಾ ಆಫ್ಟರ್ ಏನಾದ್ರೂ ನೀವು ಟ್ರಿಪ್ ಮಾಡ್ಬೇಕು ಅನ್ಕೊಂಡ್ರೆ ಮಂಚನಬೆಲೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಮಂಚನಬೆಲೆ ತನ್ನ ಸುಂದರ ಪ್ರಕೃತಿ ಸೌಂದರ್ಯ ಮತ್ತು ಶಾಂತ ವಾತಾವರಣದಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಇಲ್ಲಿ ಟ್ರೆಕ್ಕಿಂಗ್ ಮತ್ತು ಪಕ್ಷಿ ವೀಕ್ಷಣೆಯಂತಹ ಚಟುವಟಿಕೆಗಳನ್ನು ಆನಂದಿಸಬಹುದು. ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ದಟ್ಟವಾದ ಸಸ್ಯವರ್ಗದಿಂದ ಆವೃತವಾಗಿರುವ ಈ ಅಣೆಕಟ್ಟು ಸುಂದರವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದರ ಶಾಂತ ನೀರು ಮತ್ತು ನೆಮ್ಮದಿ ಪ್ರವಾಸಿಗರನ್ನು ಕುಳಿತು ವಿಶ್ರಾಂತಿ ಪಡೆಯಲು ಆಕರ್ಷಿಸುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಂಚನಬೆಲೆ ಅಣೆಕಟ್ಟು ಆಕಾಶದಲ್ಲಿನ ಬಣ್ಣಗಳ ಹಿನ್ನೆಲೆಯಲ್ಲಿ ತನ್ನನ್ನು ತಾನು ಅನಾವರಣಗೊಳಿಸುತ್ತದೆ. ಹಚ್ಚ ಹಸಿರಿನ ಸೌಂದರ್ಯ ಮತ್ತು ನಿರ್ಮಲ ನೀಲಿ ನೀರಿನೊಂದಿಗೆ ಸೇರಿಕೊಂಡಿರುತ್ತದೆ. ಈ ಸಮಯದಲ್ಲಿ ಛಾಯಾಗ್ರಾಹಕರು ಛಾಯಾಚಿತ್ರಗಳೊಂದಿಗೆ ಪ್ರಕೃತಿಯನ್ನು ಸೆರೆ ಹಿಡಿಯಬಹುದು. ಮಂಚನಬೆಲೆ ಸಾಹಸ ಪ್ರಿಯರಿಗೆ ಟ್ರೆಕ್ಕಿಂಗ್ ಮತ್ತು ರ್ಯಾಪೆಲಿಂಗ್ ಅವಕಾಶಗಳನ್ನು ನೀಡುತ್ತಿತ್ತು. ಮಂಚನಬೆಲೆ ಜಲಾಶಯವು ಇತರ ಜಲಕ್ರೀಡೆಗಳಂತಹ ಚಟುವಟಿಕೆಗಳ ಕೇಂದ್ರವಾಗಿದೆ. ಸರೋವರದ ಸ್ಪಷ್ಟ ನೀರಿನಲ್ಲಿ ನೀವು ದೋಣಿ ವಿಹಾರಕ್ಕೂ ಹೋಗಬಹುದು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ವಾಟರ್ ಆಕ್ಟಿವಿಟೀಸ್ ನ ಸ್ಟಾಪ್ ಮಾಡಲಾಗಿದೆ. ಕಾರಣ ಮಂಚನಬೆಲೆ ಈಗ ಸಾವಿನ ಬಲೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಅಣೆಕಟ್ಟಿನಲ್ಲಿ ಈಜುವುದು ಅಪಾಯಕಾರಿ ಮತ್ತು 2006ರಿಂದ 2011ರವರೆಗೆ 200ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ವರದಿಯಾಗಿದೆ. ರಾಮೋಹಳ್ಳಿ ದೊಡ್ಡ ಆಲದ ಮರದ ಮಾರ್ಗವಾಗಿ ತೆರಳಬಹುದಾಗಿದೆ. ಕೆಆರ್ ಮಾರುಕಟ್ಟೆಯಿಂದ ನೇರ ಬಸ್ ಸೌಲಭ್ಯ ಮಂಚನಬೆಲೆ ಡ್ಯಾಮ್ಗೆ ಇದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಒಂದ್ಸಲ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.